ಇವತ್ತು ಬ್ಯಾಂಗ್ಳೂರಿಂದ ಶಿವಮೊಗ್ಗ ಹೈವೇಲಿರೋ ಅರಸೀಕೆರೆಯಲ್ಲಿ ನಾನಿದ್ದೀನಿ. ಈ ಅಯೋಧ್ಯೆಗೆ ರಾಮ ನೀವು? ರಾಮ ಅಲ್ಲ, ಅಯೋಧ್ಯೆ ಅಷ್ಟೇ. ಶ್ವೇತಕ ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದಾರೆ, ಏನಂತ ನನಗೂ ಗೊತ್ತಿಲ್ಲ. ಈ ಚಾಟ್ ಸ್ಟಿಕ್ ನೋಡ್ತಾ ಇರಬೇಕು. ಎಸ್, ವೆರಿ ಗುಡ್ ಆಫ್ಟರ್ನೂನ್. ಇವತ್ತು ನೀವು ನೋಡ್ತಾ ಇದ್ದೀರಾ ಚಾಟ್ ಸ್ಟ್ರೀಟ್. ನಾನು ನಿಮ್ಮ ಜೊತೆ ಮಂಜುಳಾ ಗಂಗಪ್ಪ. ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಇವತ್ತು ಬ್ಯಾಂಗ್ಳೂರಿಂದ ಶಿವಮೊಗ್ಗ ಹೈವೇಲಿರೋ ಅರಸೀಕೆರೆಯಲ್ಲಿ ನಾನಿದ್ದೀನಿ. ಈ ಪ್ಲೇಸು ಆ್ಯಕ್ಚುಲಿ ತುಂಬ ಪ್ಲೇಸಸ್ಗೆ ಒಂದು ಸೆಂಟರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬ ಜನ ಇದ್ದಾರೆ. ಇಲ್ಲಿ ಏನೇನು ಫೇಮಸ್ ಅಂತ ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ. ನಾನು ಎಲ್ಲ ಹುಡುಕ್ಬೇಕು, ಏನೇನು ಫೇಮಸ್ಸು, ಯಾವ ಹೋಟೆಲ್ ಫೇಮಸ್ ಅಂತ ನಾನು ನೋಡಿ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಾಟ್ ಸ್ಟ್ರೀಟ್. ಎಸ್, ನಾವಿವಾಗ ಅಯೋಧ್ಯೆ ಹೋಟೆಲ್ ಅಲ್ಲಿ ಇದೀವಿ. ಅಯೋಧ್ಯೆ ಹೋಟೆಲ್ ಓನರ್ ಆಗಿರುವಂತ ಶ್ರೀಧರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರ ಮಾತಾಡ್ಸೋಣ. ಹಾಯ್ ಸರ್. ಸೂಪರಾ? ಸೂಪರ್ ಸರ್, ಇದು ಅಯೋಧ್ಯೆ ಅಂತ ಇದೆಯಲ್ಲ, ಲೈಕ್ ಏನು ಆ ಹೆಸರು ಬರಕ್ಕೆ ಏನು ನಿಮ್ಗೆ ಇನ್ಸ್ಪೈರ್? ಶ್ರೀರಾಮ ಇರೋ ಪ್ಲೇಸ್ ಅಲ್ವಾ ಅದು ಅಯೋಧ್ಯ. ಹೌದು, ಸ್ವಲ್ಪ ಪ್ರಚಾರಕ್ಕೆ ಬರಲಿ ಅಂತ. ಓಕೆ, ಪ್ರಚಾರಕ್ಕೆ ಬರಲಿ. ನೀವಿಲ್ಲಿ ಈ ಅಯೋಧ್ಯೆಗೆ ರಾಮ ನೀವು? ರಾಮ ಅಲ್ಲ, ಅಯೋಧ್ಯೆ ಅಷ್ಟೇ. ರಾಮ ಬೇಕಾದಷ್ಟು ಜನ ಇದ್ದಾರೆ. ಎನಿವೇಸ್, ನೈಸ್. ಅರಸೀಕೆರೆಯಲ್ಲಿ ಇದು ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬ್ಯಾಂಗ್ಳೂರಿಂದ ಶಿವಮೊಗ್ಗ ಹೋಗೋರಾಗಿರ್ಬೋದು ಅಥವಾ ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ಹೋಗೋರಾಗಿರ್ಬೋದು. ಸೊ ಇಲ್ಲಿ ಬಂದು ಲೈಕ್ ಏನೋ ಇಡ್ಲಿ ವಡೆ ಅಂದ್ರೆ ಲೈಕ್ ಏನ್ ವೆರೈಟೀಸ್ ನೀವು ಮಾಡ್ತೀರಾ ಅದನ್ನೆಲ್ಲ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮೀಲ್ಸ್ ಆಗಿರ್ಬೋದು, ಇಲ್ಲಿ ಬಂದು ಒಂದ್ಸತಿ ವಿಸಿಟ್ ಕೊಟ್ಟು ಹೋಗ್ತಾರೆ ಅಂತ ನಾನು ಕೇಳಿದ್ದೀನಿ. ಸೊ ಆಲ್ಮೋಸ್ಟ್ ಲೈಕ್ ಆಲ್ ದ ಟೈಮ್ ಆ ಥರ ಕ್ರೌಡ್ ಇರುತ್ತಾ ಅಥವಾ ಹೇಗೆ? ಇಲ್ಲ, ಮಧ್ಯ ಒಂದು ಚುಚೂರು ಇರುತ್ತೆ. 3 hours ನಂತರ ಒಂದು ½ an hour ಫ್ರೀ ಇರುತ್ತೆ. ಓಕೆ. ಮತ್ತೆ ಈಗ ಮಧ್ಯಾಹ್ನ ಟೈಮ್ ಪಿಕಪ್ ಆಗುತ್ತೆ. ಸರ್, ಇಲ್ಲೇ ನೀವು ಒಂದು ಹೋಟೆಲ್ನ ಇದು ಮಾಡಕ್ಕೆ ಅಂದ್ರೆ ಸ್ಥಾಪನೆ ಮಾಡಕ್ಕೆ ಏನು ಇನ್ಸ್ಪೈರ್ ಆಗಿದ್ದು? ಬಿಕಾಸ್ ಇಟ್ ಸೆಂಟರ್ ಪಾಯಿಂಟ್, ಇದು ಎಲ್ಲದಕ್ಕೂ ಸೆಂಟರ್ ಅಂತಾನೆ ಹೇಳ್ಬೋದು. ಹೊಟ್ಟೆ ಇದು ಬಿಟ್ಟು ಏನು ಮಾಡ್ತಾ ಇದ್ರಿ ನೀವು ಮುಂಚೆ? ನಾನು ಮುಂಚೆ ಹೋಟ್ಲ್ ಕೆಲಸ ಮಾಡ್ಕೊಂಡಿದ್ದೆ. ಓಕೆ. ಹೌದು. ಎಷ್ಟು ವರ್ಷ ಆಯ್ತು ಸರ್ ಇದು ಸ್ಥಾಪನೆ? ಇದು 25 years ಆಯ್ತು. 25 years. ನನಗೆ ರವೆ ಇಡ್ಲಿ ಬೇಕಲ್ಲ ಸರ್, ಬಿಕಾಸ್ ಇಲ್ಲೆಲ್ಲ ತುಂಬಾ ಫೇಮಸ್ ಅಂತ ಹೇಳ್ತಾ ಇದ್ರು. ನಂಗೆ ಬೇಕು ಸರ್, ಒಂದು ಟೇಸ್ಟ್ ಮಾಡಿ. ಒಂದು ರವೆ ಇಡ್ಲಿ ಕೂಡ ಅಲ್ಲಿ ಜಿಲ್ಲೆ. ಏನು ವಡೆ ಕೊಡ್ತಾರೆ, ಇಡ್ಲಿಗೆ ವಡೆ ಕೊಡ್ತಾರೆ. ಆದ್ರೆ ಇಲ್ಲಿ ಮೆಣಸಿನಕಾಯಿ ಬಜ್ಜಿ ಕೊಟ್ಟಿದ್ದೀರಾ, ಏನ್ ಸ್ಪೆಷಲ್ ಸರ್? ಮಧ್ಯಾಹ್ನ ಉದ್ದಿನ ವಡೆ ಇರಲ್ಲ. ಎನಿವೇಸ್, ಇದು ಬಜ್ಜಿ ಟ್ರೈ ಮಾಡಿ. ತಗೊಳ್ಳಿ, ಚಟ್ನಿ ತಗೊಳ್ಳಿ. ಅದಕ್ಕೆ ನಮ್ಮನೇಲಿ ಮಾಡಿದ್ರೆ ಯಾಕೆ ತುಂಬಾ ಖಾರ ಇರುತ್ತೆ, ನೀವು ಮಾಡಿದ್ರೆ ಅದೇ ನಮ್ದು ಹೋಟ್ಲ್ ಸ್ಪೆಷಲ್. ಅದು ಹೋಟ್ಲ್ ಸ್ಪೆಷಲ್. ಮೆಣಸಿನಕಾಯಿ ಬಜ್ಜಿ ಅಂತೂ ಒಂದು ಕ್ರಿಸ್ಪಿ ಆಗಿದೆ, ಖಾರ ಅಂತೂ ಇಲ್ವೇ ಇಲ್ಲ. ನೀವೇ ನೋಡ್ತಿದ್ದೀರಲ್ಲ, ಕಣ್ಣಲ್ಲಿ ನೀರು ಬಂದಿಲ್ಲ. ಸೊ ಏನು ಇದು ಇಡ್ಲಿನೂ ಕೂಡ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ, ತುಂಬಾ ಮೆದುವಾಗಿದೆ. ಸೊ ಇದನ್ನೆಲ್ಲ ಖಾಲಿ ಮಾಡಬೇಕು. ಹಾಗೆ ಇದೊಂಥರ ಹೊಸ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾನು ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಅಷ್ಟರಲ್ಲಿ ನೀವೇನು ಮಾಡಬೇಕು ಗೊತ್ತಾ? 2 ಸಾಂಗ್ ನೋಡಿಕೊಂಡು ಬ್ರೇಕ್ ಮುಗಿಸ್ಕೊಂಡು ಬೇಗ ವಾಪಸ್ ಬರಬೇಕು. ಎಸ್, ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಅಂತ ಹೇಳ್ತಾ ಶ್ರೀಧರ್ ಸರ್ ಇವಾಗ ನನಗೆ ಇಡ್ಲಿ ಮಾತ್ರ ತಿನ್ಸಿದಲ್ಲ, ಈಗ ಮಧ್ಯಾಹ್ನದ ಮಿನಿ ಮೀಲ್ಸ್ ಕೂಡ ತಿನ್ನಿಸ್ತಾರಂತೆ. ನೀವೇ ಕೇಳಿಸ್ಕೊಂಡ್ರಲ್ಲ, ಚಿತ್ರಾನ್ನ ಮತ್ತು ಮೊಸರನ್ನ ಇದು ಫೇಮಸ್ ಅಂತ. ನಾನಿಲ್ಲಿ ಮಾರಕ್ಕಂತೂ ಬಂದ್ಬಿಟ್ಟಿದ್ದೀನಿ ನೋಡಿ, ಫುಲ್ ರೆಡಿ ಆಗಿಬಿಟ್ಟು ಒಂದ್ಸತಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಾನಿಲ್ಲಿ ಮಾರಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸರ್, ಇಲ್ಲಿ ಚಿತ್ರಾನ್ನ ಮೊಸರನ್ನ ಅಂತ ಹೇಳಿದ್ರೆ ಫೇಮಸ್ಸು, ಲೈಕ್ ಹೇಗೆ, ಲೈಕ್ ಜನ ನಾರ್ಮಲಿ ರೆಗ್ಯುಲರ್ ಟೈಮಲ್ಲಿ ಅದೇ ಇರುತ್ತೆ ಅಥವಾ? ಇಲ್ಲ, ಮಧ್ಯಾಹ್ನ ಮಾತ್ರ. ಮಧ್ಯಾಹ್ನ ನಾವು ಫ್ರೆಶ್ ಆಗಿ ಮಾಡೋದ್ರಿಂದ ಅದು ಫೇಮಸ್ ಆಗಿದೆ. ಎಲ್ಲಾ ಕಡೆ ಮಿನಿ ಮೀಲ್ಸ್ ಅಂತ ಅಂದ್ರೆ ಏನೋ ಚಪಾತಿ, ರೈಸು ಮತ್ತೆ 4-5 ತರ ಪಲ್ಯ, ಸಾಂಬಾರ್ ಎಲ್ಲ ಇರೋದು. ಬಟ್ ಇಲ್ಲಿ ಮಿನಿ ಮೀಲ್ಸ್ ಅಂತ ಅಂದ್ಬಿಟ್ಟು ಒಂಥರ ಚಿತ್ರಾನ್ನ ಮತ್ತೆ ಮೊಸರನ್ನ ಇಟ್ಟಿದ್ದಾರೆ. ಸಿಂಪಲ್ ಆಗಿರುತ್ತೆ ಅಂತ, ಸಿಂಪಲ್ ಆಗಿ ಅಷ್ಟರಲ್ಲೇ ಸಾಕಾಗುತ್ತೆ ಅಂತ. ಟ್ರಾವೆಲಿಂಗ್ ಮಾಡೋರಿಗೆ ಸ್ವಲ್ಪ ಲಿಮಿಟ್ ಆಗಿ ಮಿನಿ ಮೀಲ್ಸ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ. ಮೊಸರನ್ನ ಎಲ್ಲ ಬಂದಿದೆ, ಜೊತೆಗೆ ಇದೇ ಚಟ್ನಿ ಸರ್. ಇದು ಚಟ್ನಿ ಕೆಲವರು ಲೈಕ್ ಮಾಡ್ತಾರೆ, ಚಟ್ನಿ ಬೇಕು ಅಂತ. ಏನ್ ಚಟ್ನಿ ಇದು? ಕಡಲೆ, ಹುರುಗಡ್ಲೆ, ತೆಂಗಿನಕಾಯಿ ಚಟ್ನಿ. ಓಕೆ, ಹುರುಗಡ್ಲೆ ಚಟ್ನಿ, ಹಾಗೆ ಇದು ಉಪ್ಪಿನಕಾಯಿ, ನಿಂಬೆಹಣ್ಣು ಉಪ್ಪಿನಕಾಯಿ. ಚಿತ್ರಾನ್ನ ಅಂದಿದ ತಕ್ಷಣ ಫಸ್ಟ್ ಆಫ್ ಆಲ್ ನೆನಪಾಗೋದು ಏನ್ ಗೊತ್ತಾ? ಕರ್ಬೇವಿನ ಸೊಪ್ಪು, ಹಾಗೆ
ನನ್ಗಂತೂ ಕಡಲೆ ಬೀಜ ಹಾಕಿರ್ಬೇಕು, ಜಾಸ್ತಿ ಕಡಲೆ ಬೀಜ ಹಾಕಿರ್ಬೇಕು. ಇಲ್ಲೆಲ್ಲ ನೋಡಿ ಎಷ್ಟು ಕಡಲೆ ಬೀಜ ಹಾಕಿದ್ದಾರೆ ಅಂದ್ರೆ ನಾನು ಚಿತ್ರಾನ್ನ ತಿನ್ಬೇಕಾ ಕಡಲೆ ಬೀಜ ತಿನ್ಬೇಕಂತ ಗೊತ್ತಾಗ್ತಿಲ್ಲ. ಹಾಗೆ ಅದು ಅಲ್ಲದೆ ಕೊಬ್ಬರಿ, ಗಾಯ ಕೊಬ್ಬರಿ ಹಾಕ್ಬೇಕು, ಸಕ್ಕದಾಗಿರುತ್ತೆ. ಸೊ ಇಲ್ಲಿ ನೋಡಕ್ಕಂತೂ ಸಕ್ಕದಾಗಿದೆ, ತಿನ್ಬೇಕು, ತಿನ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಮೊಸರನ್ನೂ ಅಷ್ಟೇ, ಮೊಸರನ್ನ ತುಂಬಾ ತಂಪು ಅಂತ ಹೇಳ್ತಾರೆ, ಅದ್ರ ಜೊತೆ ಡ್ರೈ ಫ್ರೂಟ್ಸ್ ಬೇರೆ ಹಾಕಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಮೊಸರನ್ನ ತಿಂದು ತಂಪಾಗ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ತಿಂದು ಹೆಲ್ತಿ ಆಗಲಿ ಅಂತ ಅಂದ್ಬಿಟ್ಟು ಹಾಕೊಟ್ಟಿದ್ದಾರೆ ಅನ್ಸುತ್ತೆ. ಉಪ್ಪಿನಕಾಯಿ, ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಟೇಸ್ಟೇ ಇಲ್ಲ ಅಂತ ಹೇಳ್ತಾರೆ. ಉಪ್ಪಿನಕಾಯಿ ಬೇರೆ ಕೊಟ್ಟಿದ್ದಾರೆ. ಇಷ್ಟು ತಿನ್ನಲ್ಲ, ಒಂದೇ ಒಂದು ಇಲ್ಲ ಗೊತ್ತಾಗ್ತಿಲ್ಲ. ಎಲ್ಲ ತಿಂದು ಟೇಸ್ಟ್ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಸಕ್ಕದಾಗಿದೆ. ಚಿತ್ರಾನ್ನ ಅಂತೂ ಸೂಪರ್ ಆಗಿದೆ. ಹೇಗೆ ಅಂದರೆ ಒಂಥರ ನಿಂಬೆಹಣ್ಣು ಎಲ್ಲ ಹಾಕಿದ್ದಾರೆ, ಒಂಥರ ಫ್ರಾಗ್ರೆನ್ಸ್, ಲೈಕ್ ತಿಂತಾ ಇದ್ರೆ ಒಂಥರ ಟೇಸ್ಟೇ ಚೆನ್ನಾಗಿದೆ. ಮತ್ತು ಸ್ಮೆಲ್ಲು ಕೂಡ ಕಡಲೆಕಾಯ್ದಾಗಿರ್ಬೋದು, ಕಾಯಿ ಕೊಬ್ಬರಿದಾಗಿರ್ಬೋದು, ಕರ್ಬೇವಿನ ಸೊಪ್ಪಿದಾಗಿರ್ಬೋದು ಸಕ್ಕದಾಗಿದೆ. ಎಷ್ಟು ಕೊಟ್ಟರು ತಿನ್ನೋಣ ಅನ್ನಿಸ್ತಾ ಇದೆ. ಸೊ ಇದು ಮೊಸರನ್ನೂ ಅಷ್ಟೇ, ತುಂಬಾ ಚೆನ್ನಾಗಿದೆ ಮೊಸರನ್ನ ಕೂಡ. ಮೊಸರನ್ನ ಲೈಕ್ ಯೂಶಲಿ ಪ್ಲೇನ್ ಆಗಿರುತ್ತೆ, ಬಟ್ ಡ್ರೈ ಫ್ರೂಟ್ಸ್ ಜೊತೆ ತಿಂದಾಗ ಏನೋ ಒಂಥರ ಸ್ವೀಟು ಮತ್ತೆ ಏನೋ ಒಂಥರ ಸಕ್ಕದಾಗಿದೆ. ಒಟ್ಟಿನಲ್ಲಿ ನೀವೆಲ್ಲ ಬಂದು ಒಂದ್ಸತಿ ಟೇಸ್ಟ್ ಮಾಡಿ. ಸರ್, ಕಡೆದಾಗಿ ಉದಯ ಮ್ಯೂಸಿಕ್ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್. ದಟ್ಸ್ ಸ್ವೀಟ್. ಎಸ್, ಇಲ್ಲಿ ಒಂದು ಹಳ್ಳಿ ಮನೆ ಇದೆ. ಎಲ್ಲಿ ಗೊತ್ತಾ? ಅರಸೀಕೆರೆಯಿಂದ ಮೈಸೂರಿಗೆ ಹೋಗೋ ರೋಡಲ್ಲಿ ಒಂದು ಹಳ್ಳಿ ಮನೆ ಇದೆ. ಸೂಪರ್ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನೇನು ಸಿಗುತ್ತೆ, ಏನೇನು ಮಾಡ್ತಾರೆ ಸ್ಪೆಷಲ್ ಆಗಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಆಬ್ವಿಯಸ್ಲಿ ನೀವು ಬರಲೇಬೇಕಿಲ್ಲ, ಏನೋ ಡಿಫ್ರೆಂಟ್ ಆಗಿದೆ ರೀ ರಿವೈವು ಹಳ್ಳಿ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ನಾನು ಡಿಸ್ಕಸ್ ಮಾಡಲೇಬೇಕು. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಹಳ್ಳಿ ಮನೆಯಲ್ಲಿ ರಂಗಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಬಂದಿದ ತಕ್ಷಣ ರಿಫ್ರೆಶ್ಮೆಂಟ್ ಅಂತ ಅನ್ನೋದಕ್ಕಿಂತ ತುಂಬಾ ಒಂಥರ ಏನೋ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ತುಂಬಾ ಸ್ಪೋರ್ಟಿವ್ ಆಗಿ ಲೈಕ್ ಯಾರ್ಯಾರು ಗೇಮ್ ಆಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅವ್ರು ಆಡಕ್ ಬಂದೇ ಬರ್ತಾರೆ. ಸೊ ಇದೇನು ಲೈಕ್ ಹೇಗೆ ಹಳ್ಳಿ ಮನೆ ಮತ್ತೆ ಇದು ಏನು ಲಿಂಕ್ ಅಂತ ನಂಗೆ ಅರ್ಥ ಆಗಲಿಲ್ಲ. ಇದು ಏನಿಲ್ಲ, ಸಿಂಪಲ್. ಹಳ್ಳಿ ಮನೆ ಅಂದರೆ ಇಲ್ಲಿ ಎಲ್ಲ ಅಂದರೆ ಆಟ ಆಡ್ಬೋದು. ಒಳಗಡೆ ಶಟಲ್ ಕೋರ್ಟ್ ಇದೆ, ಸ್ನೂಕರ್ ಇದೆ, ಮತ್ತು ಫುಟ್ಬಾಲ್ ಅಂತ ಗೇಮ್ ಇದೆ. ಮಧ್ಯಾಹ್ನ ಬಂದರೆ ಇಲ್ಲಿ ಒಳ್ಳೆ ಹಳ್ಳಿ ಊಟ ಸಿಗ್ತದೆ. ಅಂದರೆ ಡೈಲಿ ಒಂದೊಂದು ಟೈಪ್, ಅಂದರೆ ದಿನ ಸೊಪ್ಪಿನ ಸಾರು, ಅವರೆಕಾಳು ಸಾರು, ಹುಳ್ಳಿಕಾಳು ಸಾರು, ಈ ಥರ ಎಲ್ಲ ಥರದ್ದು ಇಲ್ಲಿ ರಾಗಿ ಮುದ್ದೆ, ಚಪಾತಿ ಎಲ್ಲ ಸಿಗ್ತದೆ ಇಲ್ಲಿ. ಮುಂಚೆ ಏನು ಮಾಡ್ಕೊಂಡಿದ್ರಿ? ಮುಂಚೆ ನಾವು ಒಂದು ಪ್ರಾವಿಷನ್ ಸ್ಟೋರ್ ಮಾಡ್ಕೊಂಡಿದ್ವಿ. ಈಗ ಈ ಸೆಕ್ಟರ್ ಅಂದರೆ ಹೊರಗಡೆ ಬೆಂಗಳೂರಲ್ಲೆಲ್ಲ ನೋಡಿ ಅರಸೀಕೆರೆಯಲ್ಲಿ ಒಂದು ಮಾಡಬೇಕು ಅಂತ ಈ ಥರ ಒಂದು ಮಾಡಿದೆ. ಮತ್ತು ಊಟ ಮಧ್ಯಾಹ್ನ ಟೈಮ್ 2ರಿಂದ 3:30 ತನಕ ಊಟ ಏನು ಮಾಡಿದ್ರು ಖಾಲಿ ಆಗುತ್ತೆ. ಮತ್ತು ಈವ್ನಿಂಗ್ ನಿಮಗೆ ಸ್ಯಾಂಡ್ವಿಚ್ಚು, ಲೆಮನ್ ಟೀ ಇಲ್ಲಿ ತುಂಬ ಫೇಮಸ್ಸು. ಮತ್ತು ಮಿಲ್ಕ್ ಟೀನು ಅಷ್ಟೇ. ತುಂಬ ಹುಡುಕೊಂಬಂದು ಇಲ್ಲಿ ಬಂದು ಕುಡಿದು ಹೋಗ್ತಾರೆ. ಎಷ್ಟು ದಿನ ಆಯಿತು ಈ ಹಳ್ಳಿ ಮನೆ ಸ್ಟಾರ್ಟ್? ಈಗ 1.5 year ಆಯ್ತು ಇದು. ಇದೆಲ್ಲ ಸ್ಟಾರ್ಟ್ ಆಗಿ 5 year ಆಗಿದೆ. ರೆಸ್ಟೋರೆಂಟ್ ಅಂತ ಸ್ಟಾರ್ಟ್ ಆಗಿ 1.5 year ಆಗಿದೆ. 1.5 year ಆಗಿದೆ. ನೈಸ್. ಅಂಡ್ ಆಲ್ಸೋ ನಾನು ಇಲ್ಲಿ ಏನು ಬಂದಾಗ ಬೋರ್ಡ್ ನೋಡಿದೆ, ರಿವೈವ್ ಮತ್ತೆ ಹಳ್ಳಿ ಮನೆ ಅಂತ ಇತ್ತು. ಲೈಕ್ ಏನು ಇದೆರಡು ರಿವೈವ್ ಅಂದರೆ ಟು ರೀಗೈನ್ ಹೆಲ್ತ್. ಓಕೆ. ನಿಮ್ದು ಏನು ಏಜ್ ಆಗ್ತಾ ಇದೆ ಅದನ್ನು ಇಲ್ಲಿ ಹೆಲ್ತ್ನ ಮತ್ತೆ ರೀಗೈನ್ ಮಾಡ್ಕೋಬೋದು. ಇಲ್ಲಿ ಬಂದು ಒಳ್ಳೆ ಊಟ ಮಾಡಿ ಪ್ಲಸ್ ನೀವು ಆಟ ಆಡಿ ಎಲ್ಲ ನಿಮ್ಮ ಬಾಡಿ ಫಿಟ್ನೆಸ್ ಎಲ್ಲ ಇಲ್ಲಿ ರಿಟರ್ನ್ ತರ್ಬೋದು. ಹಾಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ರು, ಅಲ್ಲಿ 1 2 3 4 ಅನ್ನೋ ಸ್ವೀಟ್ ತುಂಬಾ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಆಕೆಯವರೇ ಮಾಡ್ಕೊಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಏನಿದು? ಅದು 1 2 3 4 ಅಂತ ವೈಫ್ ಹೇಳ್ತಾರೆ, ಆದರೆ ನಾವು ಇಲ್ಲೆಲ್ಲ ಅದಕ್ಕೆ ಇಟ್ಟಿರೋ ಹೆಸರು ಹಳ್ಳಿ ಮನೆ ಮಿಠಾಯಿ ಅಂತ. ಶ್ವೇತಕರ ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದ್ದಾರೆ. ಏನಂತ ನಂಗೂ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದೀರಾ ಅಕ್ಕ ನೀವು? ಇದು ಸ್ವೀಟ್. ಏನ್ ಸ್ವೀಟು? ಹಾಲಿನ ಸ್ವೀಟು 1 2 3 4 ಅಂತ ಇಲ್ಲಿ ಸ್ಪೆಷಲ್. 1 2 3 4 ಇಲ್ಲಿನ ಸ್ಪೆಷಲ್. ಅರಸೀಕೆರೆ ಸ್ಪೆಷಲ್, ಹಳ್ಳಿ ಮನೆ ರೆಸ್ಟೋರೆಂಟ್ ಸ್ಪೆಷಲ್. ಹಳ್ಳಿ ಮನೆ ರೆಸ್ಟೋರೆಂಟ್ ಸ್ಪೆಷಲ್ ಅಂತ ಏನೇನು ಹಾಕ್ತೀರಾ ಇದಕ್ಕೆ? ತುಪ್ಪ, ಹಾಲು, ಕಾಯಿ, ಸಕ್ಕರೆ. ಅದಕ್ಕೆ 1 2 3 4 ಅಂತ ಬಂದಿರೋದು ಅನ್ಸುತ್ತೆ. ಮಾಡ್ತೀರಾ? ನಿಮ್ಮ ಹಾಬೀಸ್ ಏನು ಇದು ಬಿಟ್ಟು? ಹಾಬೀಸ್ ಅಂದರೆ ಟಿವಿ ನೋಡೋದು. ನಾನು ನಾವೆಲ್ಸ್ ಓದ್ತೀನಿ ತುಂಬ. ಯಾವ ಥರ ನೋಡ್ತೀನಿ? ಜಾಸ್ತಿ SL ಭೈರಪ್ಪ ಓದ್ತೀನಿ.
ಇನ್ನ 1 2 3 4 ರೆಡಿ ಆಗ್ತಾ ಇದೆ. ಇದು ರೆಡಿ ಆಗೋಷ್ಟರಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ, 8 ಸಾಂಗ್ ನೋಡ್ಕೊಂಡು ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರಬೇಕು. ಅದಾದ್ಮೇಲೆ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಸಾಂಗ್ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದಿ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಅಂತ ಹೇಳ್ತಾ ನೋಡಿದ್ರಲ್ಲ, ಶ್ವೇತಕ್ ಅವ್ರು ಇನ್ನ ಮಾಡ್ತಾನೆ ಇದ್ರು ಅಡುಗೆನ. ಸೊ ನಾನೇನು ಅನ್ಕೊಂಡೆ ಗೊತ್ತಾ, ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಆಮೇಲೆ ಸ್ವೀಟ್ ತಿನ್ನೋಣ ಅನ್ಕೊಂಡೆ. ಯಾವಾಗಲೂ ಅಷ್ಟೇ ರೀ, ಊಟ ಆದ್ಮೇಲೆ ಸ್ವೀಟ್ ತಿನ್ಬೇಕು. ಏನ್ ಹೇಳ್ತೀರಾ ಸರ್? ಕರೆಕ್ಟ್, ಊಟ ಆದ್ಮೇಲೆ ಸ್ವೀಟ್ ತಿನ್ಬೇಕು. ಪರವಾಗಿಲ್ಲ, ನಾನು ನಾರ್ಮಲ್ ಅಂತ ಇವಾಗ ಗೊತ್ತಾಯ್ತು ನನಗೆ. ಎಸ್ ಇದೊಂಥರ ಮಾಡರ್ನ್ ಹಳ್ಳಿ ಮನೆ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ, ಸ್ಯಾಂಡ್ವಿಚ್ ಮಾಡ್ತಾರಂತೆ, ಮತ್ತೆ ಬ್ರೆಡ್ ಆಮ್ಲೆಟ್ ಮಾಡ್ತಾರಂತೆ, ಲೆಮನ್ ಟೀ ಮಾಡ್ತಾರಂತೆ, ಆಮೇಲೆ ಇನ್ನೊಂದು ಮಿಲ್ಕ್ ಟೀ ಏನೋ ಹೇಳೋದ್ರಪ್ಪ ಅಲ್ವಾ. ಸೊ ಇಷ್ಟೊಂದು ವೆರೈಟಿ ಎಲ್ಲ ಮಾಡ್ತಾರೆ ಹಳ್ಳಿ ಮನೆ. ಹಾಗೆ ಮುದ್ದೆ ಬೇರೆ ಬಂದಿದೆ ಇವತ್ತು. ನಾನೆಲ್ಲ ಟೇಸ್ಟ್ ಮಾಡ್ಬೇಕಪ್ಪ. ಸರ್ ಅದಕ್ಕೆ ಮುಂಚೆ ನಾನು ಏನು ಕೇಳಬೇಕು ಅಂತ ಅನ್ಕೊಂಡೆ ಗೊತ್ತಾ, ಇಲ್ಲಿ ಲೈಕ್ ಏನೋ ದೊಡ್ಡ ಹಾಲ್ ಇದೆ, ಹಾಗೆ ಸ್ಪೋರ್ಟ್ಸ್ ಎಲ್ಲ ಇದೆ. ಲೈಕ್ ಇದು ಬಿಟ್ಟು ಏನೋ ಗೇಮ್ಸ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ ಕೈಂಡ್ ಆಗಿರ್ಬೋದು, ಇದು ಬಿಟ್ಟು ಬೇರೆ ಏನೇನು ಲೈಕ್ ಫೆಸಿಲಿಟೀಸ್ ಇದೆ ಇಲ್ಲಿ? ಅದೇ ಬರ್ಡೇ ಪಾರ್ಟೀಸ್ ನಡೆಯುತ್ತೆ, ಬೀಗ್ರೂಟ ಮತ್ತು ಎಂಗೇಜ್ಮೆಂಟ್ಸು, ಈ ಥರ ಸಣ್ಣ ಗೆಟ್ ಟುಗೆದರ್ಸ್, ಈ ಥರ ಎಲ್ಲ ತುಂಬ ಪಾರ್ಟೀಸ್ ಸಂಡೇಸ್ ಎವ್ರಿ ಸಂಡೇಸ್ ಬುಕ್ ಆಗಿರುತ್ತೆ. ಸೊ ಫಸ್ಟ್ ಟೇಸ್ಟ್ ಮಾಡೋಣ, ವೇಟ್ ಮಾಡ್ಸೋದು ಬೇಡ ಊಟನ. ಸಖತ್ ಸ್ಪೈಸಿ ಆಗಿದೆ ಸರ್. ನಂದಂತೂ ಊಟ ಆಯ್ತು, ಜೊತೆಗೆ ಸ್ವೀಟು ಬಂತು. ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ಮಾಡಿ. ಬಿಸಿ ಇದೆ ಬಟ್ ಸಕ್ಕದಾಗಿದೆ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಕೀಪ್ ವಾಚಿಂಗ್. ಎಸ್, ಅರಸೀಕೆರೆ ಟ್ರಿಪ್ ಅಂತೂ ಮುಗೀತು. ಸಕ್ಕದಾಗಿ ಓಡಾಡಿದ್ವಿ. ನಂಗಂತೂ ಕೈಕಾಲು ತುಂಬ ನೋವ್ತಾ ಇದೆ. ಹಾಗೆ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದೆ ನಾನಂತೂ. ಸಕ್ಕದಾಗಿತ್ತು ಫುಡ್ ಅಂತಲೇ ಹೇಳ್ಬೋದು. ರವೆ ಇಡ್ಲಿ, ಹಾಗೆ ಏನು ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಸ್ವೀಟು, ಮತ್ತು ಹಳ್ಳಿ ಮನೆ ಊಟ ಸೂಪರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಜೀರ್ಣ ಮಾಡ್ಕೋಬೇಕು ಅಂದರೆ ನನಗೆ ಒನ್ ಡೇ ಬೇಕೇ ಬೇಕು. ಮತ್ತು ನಾನು ನೆಕ್ಸ್ಟ್ ಡೇ ಚಾಟ್ ಸ್ಟ್ರೀಟಲ್ಲಿ ಸಿಗ್ತೀನಿ. ಸ್ಪೆಷಲ್ ಎಲ್ಲೆಲ್ಲಿ ಸಿಗುತ್ತೆ ಫುಡ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡೋ ಟೈಮ್ ಬಂತು. ಸೊ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಗೊತ್ತಾ, ನೀವು ಚಾಟ್ ಸ್ಟ್ರೀಟ್ ನೋಡ್ತಾ ಇರಬೇಕು. ಎಲ್ಲಿ? ಉದಯ ಮ್ಯೂಸಿಕಲ್ಲಿ. ಆ್ಯಂಡ್ ಐ ಆಮ್ ಸೈನಿಂಗ್ ಆಫ್. ಲವ್ ಯು. ಬಾಯ್.